ಮತ್ತೆ ನಾವೆಲ್ಲರೂ ಎಳೆಯುವಂಥದ್ದು ಅವಶ್ಯಕತೆ ಇಲ್ಲ. ಒಂದು, ಇವತ್ತು ದೇಶದಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ನಡೀತಾ ಇದೆ. ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಎಲ್ಲರೂ, ರಾಜ್ಯದ ನಾಯಕರು, ಮುಖ್ಯಮಂತ್ರಿಗಳು ಸೇರಿದಾಗೆ ನಾವೆಲ್ಲರೂ ಕೇಂದ್ರದ ಸರ್ಕಾರ ತಗೊಳ್ಳೋ ತೀರ್ಮಾನವನ್ನು ನಾವೆಲ್ಲರೂ ಬೆಂಬಲಿಸಿದ್ದೀವಿ, ಅವ್ರ ಜೊತೆ ನಿಲ್ತೀವಿ ಅನ್ನೋ ಘೋಷಣೆ ಮಾಡಿದ್ವಿ. ರಾಷ್ಟ್ರದ ದೃಷ್ಟಿಯಿಂದ, ಭದ್ರತಾ ದೃಷ್ಟಿಯಿಂದ ನಾವೆಲ್ಲರೂ ಒಂದೇ ವಾಯ್ಸ್ ಇರಬೇಕು. ಅದರಲ್ಲಿ ಏನೇ ವ್ಯತ್ಯಾಸ ಬೇರೆ ಬೇರೆದಲ್ಲಿದ್ರೂ, ಆಡಳಿತದ ಸಂದರ್ಭದಲ್ಲಿ ಬೇರೆ ಬೇರೆದಲ್ಲಿ, ಮತ್ತು ದೇಶದ ವಿಚಾರ ಬಂದಾಗ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ನಿಲ್ಲೋದಷ್ಟೇ. ಈ ಸಂದರ್ಭದಲ್ಲಿ ನಾವು ಅಪಸ್ವರವನ್ನು ಮಾತನಾಡ್ತಕ್ಕಂಥದ್ದು, ಅವ್ರ ತಪ್ಪುಗಳು ನೋಡತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋ ಒಂದು ನಿರ್ಧಾರವನ್ನು ನಾವೆಲ್ಲರೂ ತಗೊಂಡಿದ್ದೀವಿ. ನಾವೆಲ್ಲರೂ ಸಹ ಮೋದಿಯವರ ಸರ್ಕಾರ ಪಾಕಿಸ್ತಾನದ ವಿಚಾರದಲ್ಲಿ ತಗೊಳ್ಳೋ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ, ನಾವೆಲ್ಲರೂ ಅವ್ರ ಜೊತೆ ನಿಂತಿದ್ದೀವಿ. ಈಗಾಗಲೇ 26 ಜನ ಸಾವನ್ನಪ್ಪಿದವರಿಗೆ ಮತ್ತು ಯುದ್ಧ ನಡೀತಿರೋ ಸಂದರ್ಭದಲ್ಲಿ ಆಗ್ತಕ್ಕಂಥ ಅನಾಹುತಕ್ಕೆ ಎಲ್ಲಕ್ಕೂ 1 ನಿಮಿಷ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಈ ತಿಂಗಳು 20ಕ್ಕೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ವಿಜಯನಗರದಲ್ಲಿ ಮಾಡಬೇಕು ಅಂತ ಪಕ್ಷ ಮತ್ತು ಸರ್ಕಾರ ತೀರ್ಮಾನ ತಗೊಂಡಿದೆ. ಇವತ್ತು ಈ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ನಾವು ಮಾಡೋದು ಬೇಡ ಅಂತೇಳಿ ಅದನ್ನು ಸಹ ನಿನ್ನೆ ಕ್ಯಾಬಿನೆಟಲ್ಲಿ ಮುಂದುವರಿದೆ. ಇದು ಕಾರ್ಯಕರ್ತರ ಸಭೆ ಅನ್ನೋ ಒಂದು ಕಾರಣಕ್ಕಷ್ಟೇ ನಾವು ಇದನ್ನು ಮಾಡ್ತಾ ಇದ್ದೀವಿ ವಿನ ಇದರಲ್ಲಿ ಯಾವುದೇ ಸೆಲೆಬ್ರೇಷನ್ನು ಅಥವಾ ನಾವು 2 ವರ್ಷದ್ದು ಅಥವಾ ನಮ್ಮ ಹೊಗಳಿಕೆ ಅನ್ನೋದಿಲ್ಲ. ಹಾಗಾಗಿ ಈ ಸಭೆಯನ್ನು ಮಾತ್ರ, ಇದು ಮೊದಲೇ ನಿಗದಿ ಆಗಿದ್ದಂಥ ಸಭೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಈ ತಾಲೂಕಿನ, ಈ ಜಿಲ್ಲೆನಲ್ಲಿ ಕೊನೆಯ ಸಭೆ ಕಾರ್ಯಕರ್ತರು. 7 ತಾಲೂಕಿನಲ್ಲಿ, ಮಂಡ್ಯದಲ್ಲಿ ಪ್ರಾರಂಭ ಮಾಡಿ ಎಲ್ಲ ತಾಲೂಕಿನಲ್ಲಿ ಮುಗಿಸಿ ಇವತ್ತು ಮಳವಳ್ಳಿನಲ್ಲಿ ಕೊನೆಯದಾಗಿ ಮಾಡ್ತಾ ಇದ್ದೀವಿ. ನಾವು ಇದನ್ನು ಮಾಡೋ ಮೂಲ ಉದ್ದೇಶನೇ ಒಂದು, ಈ ಜಿಲ್ಲೆಗೆ ಅಭಿವೃದ್ಧಿ, ಈ ರಾಜ್ಯದ ಜನರ ಪರವಾದಂಥ ಕಾರ್ಯಕ್ರಮಗಳು ಕೊಟ್ಟಿರೋ ಜೊತೆಗೆ ಸ್ಥಳೀಯ ಚುನಾವಣೆಗಳು ಗೊತ್ತಿಲ್ಲ ಕಾರಣ PLD ಬ್ಯಾಂಕ್ ಒಂದು ವ್ಯತ್ಯಾಸ ಆಗಿದೆ. ಅದು ಬಿಟ್ಟರೆ ಇನ್ನೆಲ್ಲ ಸ್ಥಳೀಯ ಚುನಾವಣೆಯಲ್ಲಿ ಯಾವತ್ತೂ ಗೆಲ್ಲಕ್ಕಾಗದೇ ಇದ್ದಂಥದ್ದನ್ನ ಮನ್ಮೂಲಿನಲ್ಲಿ ಗೆದ್ದಿದ್ದೀರಾ. ಪ್ಯಾಕ್ಸಲ್ಲಿ, ASSನಲ್ಲಿ ಎಲ್ಲವನ್ನೂ ಆಲ್ಮೋಸ್ಟ್ 1 ಸೈಡ್ ಚುನಾವಣೆನ ತಾವು ಗೆದ್ದಿದ್ದೀರಾ. ಅದೇ ರೀತಿ ಜಿಲ್ಲೆನಲ್ಲಿ ಕೋಆಪರೇಷನ್ ಚುನಾವಣೆಯಲ್ಲಿ ನಮ್ಮನ್ನು ಇವತ್ತು ಸರ್ಕಾರ ತರಲಿಕ್ಕೆ ಕಾರಣಕರ್ತರಾದ ನಿಮಗೆ, ನಿಮ್ಮ ಚುನಾವಣೆ ಬಂದಾಗಲೂ ನಾವೆಲ್ಲರೂ ನಿಮ್ಮ ಜೊತೆ ನಿಲ್ಲಬೇಕು ಅಂತೇಳಿ KPCC, AICC ನಮಗೆ ನಿರ್ದೇಶನವನ್ನು ಕೊಟ್ಟಿದೆ. ಅದೇ ರೀತಿ ಮುಖ್ಯಮಂತ್ರಿಗಳು ಸಹ ಕ್ಯಾಬಿನೆಟಲ್ಲಿ ಪದೇ ಪದೇ ಮಾತನಾಡ್ತಾರೆ, ಸ್ಥಳೀಯ ಚುನಾವಣೆ ಹೆಚ್ಚು ಒತ್ತು ಕೊಡಬೇಕು. ಅದೇ ರೀತಿ ನಾವೆಲ್ಲರೂ ಸಹ ಸ್ಥಳೀಯ ಎಲ್ಲ ಚುನಾವಣೆಗಳಿಗೆ ನಿಮ್ಮ ಜೊತೆ ನಿಂತು ನೀವೆಲ್ಲರೂ ಸಹ ಚುನಾಯಿತ ಪ್ರತಿನಿಧಿಗಳಾಗಬೇಕು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡು ಜಿಲ್ಲೆನಲ್ಲಿ ನರೇಂದ್ರ ಸ್ವಾಮಿ ಅವರು ಹೇಳಿದಾಗೆ ನಮ್ಮಲ್ಲಿ ಯಾವುದೇ ಕಾರ್ಯಕರ್ತರ ಮಧ್ಯ, ಮುಖಂಡರ ಮಧ್ಯ, ಸ್ಥಳೀಯ ಜನಪ್ರತಿನಿಧಿಗಳ ಮಧ್ಯ ಮತ್ತು ಶಾಸಕರ ಮಧ್ಯ, ಸರ್ಕಾರದ ಮಧ್ಯ ಡಿಫರೆನ್ಸ್ ಇಲ್ಲ. ಒಟ್ಟಿಗೆ ಹೋಗ್ತಾ ಇದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಸ್ವಲ್ಪ ನರೇಂದ್ರ ಸ್ವಾಮಿಯವರು ಹೆಚ್ಚು ಅಭಿವೃದ್ಧಿ ಕೆಲಸವನ್ನು ತಗೊಂಬಂದವರು. ನಮ್ಗೆ ಯಾರಿಗೂ ಹೊಟ್ಟೆ ಉರಿಯಿಲ್ಲ, ನಮಗೆ ಸಂತೋಷ. ಸಿದ್ದರಾಮಯ್ಯನವ್ರು ಕೊಟ್ಟರು ಸಂತೋಷ, DK ಶಿವಕುಮಾರ್ ಕೊಟ್ಟರು ಸಂತೋಷ. ಇನ್ನು ಬೇರೆಯವ್ರನ್ನ ನಾನು ಅದರಿಸ್ತಾನೆ, ಮಂತ್ರಿಗಳನ್ನ. ನಾನು ಸೀನಿಯರ್ ಇದ್ದೀನಿ ಕಣ್ರಿ, ನೀವೆಲ್ಲ ಮಂತ್ರಿ ಆಗಿದ್ದೀರಿ, ಏನೋ ಅದೃಟ್ಟು ಹೊಸಾತು, ಹುಷಾರ್, ನನಗೆ ಕೆಲಸ ಮಾಡಿದ್ದೀನಿ ಆಯಿತು ಅಂತ ಅವರು ಸಹ ಸೈನ್ ಮಾಡಿಕೊಡ್ತಾರೆ. ಆದರೆ ಅದು ತಲುಪೋದೆಲ್ಲ ಮಳವಳ್ಳಿ ಜನಕ್ಕಲ್ವಲ್ಲ ಅಂತ ನಾವು ಖುಷಿಯಾಗಿ ತಲುಪಲಿ. ಅವನ ಕೂಗಾಟ, ಆರ್ಭಟ ಏನಿದ್ರು ಮಳವಳ್ಳಿ ಜನಕ್ಕೆ, ನಮ್ಮ ತಾಯಂದಿರಿಗೆ, ನಮ್ಮ ಅಣ್ಣ ತಮ್ಮಂದಿರಿಗೆ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಏನೂ ಮಾತಾಡಲ್ಲ, ಎಲ್ಲವೂ ಅವನಿಗೆ ಸಪೋರ್ಟಾಗಿ ನಿಂತಿದ್ದೀವಿ. ಆಗ್ತಾ ಇದೆ, ಒಳ್ಳೆಯದಾಗಿ. ಬಹುಶಃ ಮಾತನಾಡೋದಲ್ಲಿ ಹೊರಟು ಇರ್ಬೋದು ನರೇಂದ್ರ ಸ್ವಾಮಿ, ಮೊದಲಿಂದ ಮಂಡ್ಯದಲ್ಲೇ ಹೊರಟು ಅಂತಾರೆ, ಅದರಲ್ಲಿ ಮಳವಳ್ಳಿ ನರೇಂದ್ರ ಸ್ವಾಮಿನೂ ಒಂದು ಸ್ವಲ್ಪ ಹೊರಟು. ಆದರೆ ಮಂಡ್ಯ ಕಾಂಗ್ರೆಸ್ನ ಸಂಘಟನೆ ವಿಚಾರದಲ್ಲಿ ನಾವೆಲ್ಲರೂ ಸಹ ಏನೂ ಇಲ್ಲ ಅಂದಾಗ ಪ್ರಾರಂಭ ಮಾಡಿ ಮಧ್ಯ ಒಂದು ಗ್ರಾಚಾರ ಕಡಿಮಾಗಿ ಲೋಕಸಭೆಯಲ್ಲಿ BJP ಜೊತೆ ಸೇರಲಾಗಿ BJPಯ ಮತದಾರರು ಮೋದಿಗೋಸ್ಕರ ಪ್ರತಿಯೊಂದು ಮತನೂ ಹಾಕಲಾಗಿ ಏನು 2.5 ಲಕ್ಷ 3 ಲಕ್ಷ BJP ಓಟ್ ಇತ್ತು, ಅದೆಲ್ಲವೂ ಅವ್ರ ಜೊತೆ ನಿಲ್ಲಾಗಿ ನಮ್ಮ ಸ್ಟಾರ್ ಚಂದ್ರಣ್ಣ ದೊಡ್ಡ ಪ್ರಮಾಣದಲ್ಲಿ ಸೋಲಿಕ್ಕೆ ಒಂದು ಅನಿವಾರ್ಯ ಪರಿಸ್ಥಿತಿ ಆಯಿತು. ಆದರೆ
ಮೇಲ್ನೋಟಕ್ಕೆ ನೋಡಿದಾಗ 2.5 ಲಕ್ಷದಲ್ಲಿ 2,80,000 ಗೆದ್ದರು. BJP ನಿಂತಿದ್ರೆ, BJP ಒಬ್ಬರು ಕ್ಯಾಂಡಿಡೇಟ್ ಆಗಿದ್ರೆ ಅವತ್ತು ಗೊತ್ತಿತ್ತು. ಕಾಲದಿಂದ BJP ಪ್ರತ್ಯೇಕವಾಗಿ ನಿಂತ್ಕೊಂಡಿದ್ದಂಥ ಸಂದರ್ಭ ಈ ಸಲ ನಮಗೆ ಒಂದು ಅವರು ಸಮಯ ನೋಡಿ ಕುಮಾರಸ್ವಾಮಿ ಅತ್ಯಂತ ಬುದ್ಧಿವಂತರು. ಸೊ ದೇವೇಗೌಡರಾದರೂ ಒಂದಷ್ಟು ಫೈಟ್ ಮಾಡೋಕ್ಕೆ ಹೋಗ್ಬಿಡೋರು, ಇವರು ಫೈಟ್ ಮಾಡೋಕ್ಕಿಲ್ಲ, ಮೆತ್ತಗೆ LJಕ್ಕೆ ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಕುಮಾರಸ್ವಾಮಿ ಅವರು ಮಾತಿನಲ್ಲಿ ಮಾತ್ರ ಟವಲ್ ಇಟ್ಕೊಂಡು ಕಣ್ಣೀರು ಹಾಕ್ಕೊಂಡು ಎದೆ ಮೇಲೆ ಕೈ ಇಟ್ಕೊಂಡು ಸೊ ನಿಮ್ಮನ್ನೆಲ್ಲನೂ ಹಾಗೆ ಒಂಥರ ಮಂಕ್ ಮಾಡಾಕ್ಬಿಡ್ತಾರೆ. ನಮ್ಗೆ ಹಾಳಾದ್ದು ಈ ನರೇಂದ್ರ ಸ್ವಾಮಿ ನಿಂತ್ಕೊಂಡು ಮಾತಾಡ್ತಾರೆ, ಎಲ್ಲಿ ಮಂಕ್ ಮಾಡೋರು, ಅಣ್ಣ ಅಪ್ಪ ಅನ್ನೋಕ್ಕೆಲ್ಲ ಅವ್ನು ದುರ್ಯೋಧನ ಥರ ಮಾತಾಡ್ಬಿಡ್ತಾರೆ. ನಿಮ್ಗೆ ಅಲ್ಲಿ ಕುಮಾರಸ್ವಾಮಿ ಅಯ್ಯೋ ಪಾಪ ನಮ್ಮ ಅಣ್ಣದಿರು ತಪ್ಪದಿರು ನನ್ನ ಅಕ್ಕಿಯರು ತಂಗಿಯದಿರು ಅಂತ ನೀವೇನಾಗುತ್ತೆ ಅಯ್ಯೋ ಪಾಪ ಕುಮಾರಣ್ಣ ಅಂದ್ಬಿಡ್ತೀರ. ಹಿಂಗಾಗಿ ಇವತ್ತು ಜನತಾದಳ ಅಧಿಕಾರ, ನಾನು ಇದ್ದೆ ಜನತಾದಳ, ಚಲುವರಾಯಸ್ವಾಮಿ ಇದ್ದಾಗ ಬಿಟ್ಟು, ಚಲುವರಾಯಸ್ವಾಮಿ ಜನತಾದಳದಲ್ಲಿ ಇಲ್ಲದೇ ಇದ್ದಾಗ, ಜನತಾದಳದ ಅಧಿಕಾರದಲ್ಲಿದ್ದಾಗ ಈ ಜಿಲ್ಲೆಗೆ ಈ ತಾಲೂಕಿಗೆ ಏನಾರು ಆಗಿದೆಯಾ ಅಂತ 10 ನಿಮಿಷ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ತೆಗೆದು ನೋಡಿ. ನನ್ನ ಆಬ್ಸೆನ್ಸಲ್ಲಿ ಮೊನ್ನೆ ಸಿದ್ದರಾಮಯ್ಯನವ್ರು ಹೇಳಿದ್ರು, ನಾನು ಮತ್ತದನ್ನ ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ತೆಗೆದು ನೋಡಿ ಗೊತ್ತಾಗುತ್ತೆ. ಇವತ್ತು ಕೃಷಿ ವಿಶ್ವವಿದ್ಯಾನಿಲಯನ ತಂದವನು ಸಿದ್ದರಾಮಯ್ಯನೂ ಮಂಡ್ಯದವ್ರು ವಿರೋಧಿ ಅಂತೀರಿ, ಕಾಂಗ್ರೆಸ್ಸನ್ನು ವಿರೋಧಿ ಅಂತೀರಿ, ನಮ್ಮನ್ನೂ ಒಪ್ಪಕ್ಕೆ ರೆಡಿ ಇಲ್ಲ. ಆದರೆ 1931ನೇ ಇಸ್ವಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರಲ್ಲ, ಅದಾದ ಮೇಲೆ ಬೆಂಗಳೂರಿನಲ್ಲಿ GKVK ಆಯಿತು, ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಆಯಿತು, ರಾಯಚೂರಲ್ಲಿ ಆಯಿತು, ಶಿವಮೊಗ್ಗದಲ್ಲಿ ಆಯಿತು. ಯಾರು ಬೇಡ ಅಂದಿದ್ದರು ದೇವೇಗೌಡರಿಗೆ, ಕುಮಾರಸ್ವಾಮಿಯವರಿಗೆ ವಿಶ್ವವಿದ್ಯಾನಿಲಯ ಮಂಡ್ಯದಲ್ಲಿ ಕೃಷಿ ಪ್ರಧಾನವಾದಂಥ ಜಿಲ್ಲೆ ತರಬೇಡ ಅಂತ? ಯಾಕೆ ತರಲಿಲ್ಲ? ನೀವು ಯಾರು ಕೇಳಿದ್ರ, ನೆನೆಸ್ಕೊಂಡ್ರ, ಮಾತಾಡಿದ್ರ, ದಾರಿಯಲ್ಲಿ ಹೇಳ್ತೀರಾ, ಕಾಫಿ ಟೀ ಅಂಗಡಿ ಹತ್ರ ಮಾತಾಡ್ತೀರಾ, ಮಾತಾಡೋಕ್ಕೆ ರೆಡಿ ಇಲ್ಲ ನೀವು. ಅವ್ರ ಅಣ್ಣ ಹೋಗಿ ಅಸೆಂಬ್ಲಿ ಕುಸ್ತಿ ಆಡ್ತಾರೆ, ಪತ್ರಿಕೆಗೆ ಪ್ರತಿಭಟನೆ ಮಾಡ್ತಾರೆ, ಗವರ್ನರ್ ಹತ್ರ ಹೋಯ್ತಾರೆ. ಕುಮಾರಸ್ವಾಮಿ ವೆಲ್ಕಮ್ ಮಾಡಿದ್ದೀನಿ ಅಂತಾರೆ. ವೆಲ್ಕಮ್ ಅಂತ ಯಾವ ಥರ ವೆಲ್ಕಮ್ಮು? ಅವ್ರ ಅಣ್ಣನ ಮೂಲಕ ಪ್ರತಿಭಟನೆ ಮಾಡಿಸೋದು, ಇವರು ಇನ್ನ ಕಡೆಯಿಂದ ಮಂಡ್ಯಕ್ಕೆ ಬಂದು ವೆಲ್ಕಮ್ ಮಾಡೋದು. ನಾನು ನರೇಂದ್ರ ಸ್ವಾಮಿನೋ ಬಾಬಣ್ಣ ಯಾರು ಮಾಡಿದರೆ ಇಷ್ಟೊತ್ತಿಗೆ ಜನತಾದಳದವ್ರು ಗೋ ಬ್ಯಾಕ್ ಚಲುವರಾಯಸ್ವಾಮಿ ನರೇಂದ್ರ ಸ್ವಾಮಿ ಅಂದ್ಬಿಡೋರು. ಯಾರೂ ಮಾತೇ ಆಡಲಿಲ್ಲ ನರೇಂದ್ರ ಸ್ವಾಮಿನ, ದೇವೇಗೌಡರನ್ನ. ಪಾಪ ಪಾಪ ಅದು ಯಾವ ಥರ ಪಾಪನೋ ಗೊತ್ತಿಲ್ಲ ನನಗೆ. ಕುಮಾರಸ್ವಾಮಿನ ಪಾಪ ಅದು. ಇವತ್ತು ಫ್ಯಾಕ್ಟ್ರಿ ನಿಂತೋಗಿದ್ದು, ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದ್ವಿ ಜಿಲ್ಲಾ ಮಟ್ಟದಲ್ಲಿ. ಇವತ್ತು 3,000 ಕನಿಷ್ಠ ಅಂದ್ರೆ 3,000 ನೀರಾವರಿ ಯೋಜನೆಯಲ್ಲಿ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು 3,000 ಕೋಟಿ 7 ತಾಲೂಕಿನಿಂದ ನೀರಾವರಿ ಯೋಜನೆಗೆ ದುಡ್ಡು ಕೊಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.